ಮೆಸಾನ್ ಕಣದ ಕ್ಷಯವೈಪರೀತ್ಯದ ರೋಚಕ ಕಥೆ, ಬ್ರಹ್ಮಾಂಡದ ಗುಪ್ತ ಸುಳಿವು. ಇದು ಇಂದಿನ ನಮ್ಮ ವಿಚಾರ. 20ನೇ ಶತಮಾನ ಆರಂಭದಲ್ಲಿ ಪರಮಾಣುನೇ ವಸ್ತುವಿನ ಕೊನೆಯ ಅಂಶ ಅಂತ ಭಾವಿಸಲಾಗಿತ್ತು. ಆದರೆ ನಂತರದ ಸಂಶೋಧನೆಗಳು ಪರಮಾಣುವಿನ ಒಳಗಡೆ ಇನ್ನೂ ಆಳವಾದ ಜಗತ್ತಡೆಯುತ್ತೆ ಅಂತ ತೋರಿಸ್ಕೊಟ್ವು. ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನು, ಕ್ವಾರ್ಕು, ನ್ಯೂಟ್ರಿನೋಗಳಂಥ ಕಣಗಳ ಅನ್ವೇಷಣೆ ಜೊತೆಗೆ ಭೌತ ವಿಜ್ಞಾನ ಹೊಸ ದಿಕ್ಕಿಗೆ ಸಾಗಿತು. ಈ ಅಧ್ಯಯನಗಳ ಪರಾಕಾಷ್ಠೆಯಾಗಿ ರೂಪುಗೊಂಡಂಥ ಸಿದ್ಧಾಂತನೇ ಸ್ಟ್ಯಾಂಡರ್ಡ್ ಮಾಡಲು. ಈ ಸ್ಟ್ಯಾಂಡರ್ಡ್ ಮಾಡಲು ಕುರಿತಾದಂಥ ವಿಡಿಯೋ ವಿವರಣೆ ಕೊಂಡಿನಲ್ಲಿದೆ, ಆಸಕ್ತರದನ್ನು ನೋಡ್ಬೋದು. ಸದ್ಯಕ್ಕೆ ಈ ಸ್ಟ್ಯಾಂಡರ್ಡ್ ಮಾಡಲು ಇಂದಿಗೂ ಕೂಡ ಪ್ರಕೃತಿಯ ಮೂಲಕಣಗಳು ಮತ್ತು ಅವುಗಳ ಪರಸ್ಪರ ಕ್ರಿಯೆಗಳನ್ನು ವಿವರಿಸುವ ಅತ್ಯಂತ ಯಶಸ್ವಿ ಸಿದ್ಧಾಂತ ಆಗೈತೆ. ಸ್ಟ್ಯಾಂಡರ್ಡ್ ಮಾಡಲು ಅಂದರೆ ಮಾನಕ ಸಿಸ್ಟಮ್ ಮಾದರಿ ನಮ್ಮ ಇಡೀ ವಿಶ್ವ ಯಾವ ಮೂಲಕಣಗಳಿಂದ ಮಾಡಲ್ಪಟ್ಟಿದೆ ಮತ್ತು ಅವುಗಳ ನಡುವೆ ಯಾವ ಶಕ್ತಿಗಳು ಕೆಲಸ ಮಾಡ್ತವೆ ಅನ್ನೋದನ್ನು ವಿವರಿಸಲಿಕ್ಕೆ ವಿಜ್ಞಾನಿಗಳು ರೂಪಿಸಿರುವಂಥ ಒಂದು ಸಿದ್ಧಾಂತ. ಈ ಮಾದರಿಯ ಪ್ರಕಾರ ಪ್ರಕೃತಿಯಲ್ಲಿ ಲೆಪ್ಟಾನ್ಗಳು ಅನ್ನುವ ಕಣಗಳ ಒಂದು ಕುಟುಂಬ ಇದೆ. ಇವುಗಳಲ್ಲಿ ಮುಖ್ಯವಾಗಿ 3 ಸಹೋದರ ಕಣಗಳಿದ್ದಾವೆ. ಎಲೆಕ್ಟ್ರಾನು, ಇದು ಅತ್ಯಂತ ಹಗುರವಾದ ಕಣ, ಮೊದಲನೇದು. ಮ್ಯೂಯಾನು, ಇದು ಎಲೆಕ್ಟ್ರಾನ್ಗಿಂತ ಸುಮಾರು 200 ಪಟ್ಟು ಹೆಚ್ಚು ತೂಕ ಇರುವಂಥ ಕಣ. ಮೂರನೇದು ಟೌ, ಇದು ಎಲ್ಲಕ್ಕಿಂತ ಹೆಚ್ಚು ತೂಕ ಇರತಕ್ಕಂಥ ಕಣ. ಇದಕ್ಕೆ ಈ ಮೂಲ ಕಣಗಳಿಗೆ ಒಂದು ನಿಯಮ ಐತೆ. ಸ್ಟ್ಯಾಂಡರ್ಡ್ ಮಾಡಲ್ ನಿಯಮದ ಪ್ರಕಾರ ತೂಕವನ್ನು ಹೊರತುಪಡಿಸಿದರೆ ಈ 3 ಕಣಗಳ ಗುಣಲಕ್ಷಣಗಳು ಒಂದೇ ಆಗಿರ್ತವೆ. ಅಂದರೆ ಯಾವುದೇ ಒಂದು ಪರಮಾಣು ಕಣ ಸಡಿಲಾದಾಗ, ಅಂದರೆ ಒಡೆದೋದಾಗ, ಕ್ಷಯಿಸಿದಾಗ, ಅಂದರೆ ಡಿಕೆ ಆದಾಗ ಅದು ಎಲೆಕ್ಟ್ರಾನು ಮತ್ತು ಮ್ಯೂಯಾನ್ ಕಣಗಳನ್ನ ಸಮ ಪ್ರಮಾಣದಲ್ಲಿ ಹೊರಗಡೆ ಹಾಕಬೇಕು, ಅಂದರೆ ಸೃಷ್ಟಿಸಬೇಕು. ಪ್ರಕೃತಿ ಇವೆರಡರ ನಡುವೆ ಯಾವುದೇ ತಾರತಮ್ಯವನ್ನು ಮಾಡಬಾರದು. ಬಿ ಮೆಸಾನ್ ಅನ್ನೋದು ಅತ್ಯಂತ ಅಸ್ಥಿರವಾದ, ಅತಿ ಹೆಚ್ಚು ತೂಕವಿರುವ, ಪ್ರಯೋಗಾಲಯದಲ್ಲಿ ಸೃಷ್ಟಿಯಾಗಿರುವ ಒಂದು ಕೃತಕ ಉಪಪರಮಾಣು ಕಣ, ಸಬ್ ಅಟಾಮಿಕ್ ಪಾರ್ಟಿಕಲ್. ಇದನ್ನು ಪ್ರಯೋಗಾಲಯದಲ್ಲಿ, ಉದಾಹರಣೆಗೆ ಯುರೋಪ್ನ ಸೆರ್ನ್ನಲ್ಲಿರುವ ಲಾರ್ಜ್ ಹ್ಯಾಡ್ರಾನ್ ಕೊಲೈಡರ್ನಲ್ಲಿ LHCನಲ್ಲಿ ಕಣಗಳನ್ನ ಅತ್ಯಂತ ವೇಗವಾಗಿ ಡಿಕ್ಕಿ ಹೊರಿಸೋದ್ರ ಮೂಲಕ ಸೃಷ್ಟಿ ಮಾಡಲಾಗ್ತದೆ. ಈ ಬಿ ಮೆಸಾನ್ ಕಣಗಳು ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಡೆದು ಬೇರೆ ಕಣಗಳಾಗಿ ಮಾರ್ಪಡ್ತವೆ. ಲೆಪ್ಟಾನ್ ಫ್ಲೇವರ್ ಯೂನಿವರ್ಸಾಲಿಟಿ ಅನ್ನುವ ಒಂದು ಪರಿಕಲ್ಪನೆಯನ್ನು, ಅಂದರೆ ಎಲೆಕ್ಟ್ರಾನು ಮತ್ತು ಮ್ಯೂಯಾನ್ ಕಣಗಳನ್ನ ಸಮ ಪ್ರಮಾಣದಲ್ಲಿ ಸೃಷ್ಟಿಯಾಗಬೇಕು ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ ವಿಜ್ಞಾನಿಗಳು ಬಿ ಮೆಸಾನ್ ಕಣಗಳ ಕ್ಷಯಗಳನ್ನ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಯಾಕಂದರೆ ಈ ಸಡಿಲತೆಗಳಲ್ಲಿ, ಕ್ಷಯಗಳಲ್ಲಿ ಎಲೆಕ್ಟ್ರಾನ್ ಮತ್ತು ಮ್ಯೂಯಾನ್ಗಳ ಉತ್ಪತ್ತಿಯನ್ನು ಅತ್ಯಂತ ನಿಖರವಾಗಿ ಅಳೆಯಬಹುದು. 2008ರಲ್ಲಿ ಯುರೋಪಿನ ಸರ್ನ್ ಸಂಸ್ಥೆಯ ದೊಡ್ಡ ಕಣವೇಗ ವರ್ಧಕ, ಅಂದರೆ ಲಾರ್ಜ್ ಹ್ಯಾಡ್ರಾನ್ ಕೊಲೈಡರ್ ಸಂಪೂರ್ಣವಾಗಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿತು. ಇದರಲ್ಲಿ ಕಾರ್ಯನಿರ್ವಹಿಸುವ ಪ್ರಮುಖ ಪ್ರಯೋಗಗಳಲ್ಲಿ LHCb ಕೂಡ ಒಂದು. ಇಲ್ಲಿ ಬಿ ಅಂದರೆ ಬ್ಯೂಟಿ ಅಂತ ಅರ್ಥ. ಇದು ಬಾಟಮ್ ಕ್ವಾರ್ಕಿಗೆ ಬಳಸ್ತಕ್ಕಂಥ ಇನ್ನೊಂದು ಹೆಸರು. ಅದರಿಂದ ಈ ಪ್ರಯೋಗದ ಮುಖ್ಯ ಗುರಿನೇ ಬಾಟಮ್ ಕ್ವಾರ್ಕ್ ಹೊಂದಿರುವ ಕಣಗಳನ್ನ ಅಧ್ಯಯನ ಮಾಡೋದು. 2011-2018ರವರೆಗೆ ಸಂಗ್ರಹ ಮಾಡಲಾದಂಥ ಲಕ್ಷಾಂತರ ಬಿ ಮೆಸಾನ್ ಕ್ಷಯಗಳ ದತ್ತಾಂಶವನ್ನು, ಅಂದರೆ ಡೇಟಾವನ್ನು, ಪ್ರಯೋಗಗಳ ದತ್ತಾಂಶವನ್ನು ವಿಜ್ಞಾನಿಗಳು ವಿಶ್ಲೇಷಣೆ ಮಾಡಿದರು. 2021ರಲ್ಲಿ ಹಾಗೂ ವಿಶೇಷವಾಗಿ 2027ರ ಮಾರ್ಚ್ 15ರಂದು ಪ್ರಕಟವಾದಂಥ ಒಂದು ಮಹತ್ವದ ಅಧ್ಯಯನದಲ್ಲಿ LHCb ತಂಡ RK ಅನ್ನುವ ಅಳತೆಯನ್ನು ಪ್ರಕಟಣೆ ಮಾಡಿತು. ಇದು ಬಿ ಮೆಸಾನ್ ಕ್ಷಯದಲ್ಲಿ, ಅಂದರೆ ಬಿ ಮೆಸಾನ್ ಕಣ ಒಡೆದೋದಾಗ ಉತ್ಪತ್ತಿಯಾಗುವ ಮ್ಯೂಯಾನ್ಗಳ ಮತ್ತು ಎಲೆಕ್ಟ್ರಾನ್ಗಳ ಪ್ರಮಾಣವನ್ನು ಅನುಪಾತದಲ್ಲಿ ತೋರಿಸೋದಾಗಿತ್ತು. ಈ 2 ಕಣಗಳು ಸ್ಟ್ಯಾಂಡರ್ಡ್ ಮಾಡಲ್ ಪ್ರಕಾರ, ಅಂದರೆ ಸಿದ್ಧ ಮಾದರಿಯ ಪ್ರಕಾರ ಸಮಸಂಖ್ಯೆಯಲ್ಲಿರಬೇಕು. ಅಂದರೆ ಇವುಗಳ ಪ್ರಮಾಣದ ಮೌಲ್ಯ ಸುಮಾರು 1 ಸಮೀಪಕ್ಕೆ ಇರಬೇಕಾಗಿತ್ತು. ಆದರೆ ಅಳತೆಗಳು ಇದಕ್ಕಿಂತ ಬೇರೆಯಾಗಿದ್ದು. ಕಣಗಳ ಪ್ರಮಾಣದ ವ್ಯತ್ಯಾಸ ಸುಮಾರು 3.1 ಸಿಗ್ಮಾ ಮಟ್ಟದ ಸಂಖ್ಯಾಶಾಸ್ತ್ರೀಯ ಮಹತ್ವವನ್ನು ಹೊಂದಿತ್ತು. ಭೌತ ವಿಜ್ಞಾನದಲ್ಲಿ 5 ಸಿಗ್ಮಾ ಮಟ್ಟವನ್ನು ಆವಿಷ್ಕಾರ ಅಂತ ಪರಿಗಣನೆ ಮಾಡಲಾಗ್ತದೆ. ಆದರೂ ಕೂಡ 3 ಸಿಗ್ಮಾ ಮೀರಿದ ಈ ವ್ಯತ್ಯಾಸನೇ ವಿಜ್ಞಾನಿಗಳಲ್ಲಿ ಭಾರಿ ಉತ್ಸಾಹವನ್ನು ಹುಟ್ಟಿಸೋದಕ್ಕೆ ಸಾಕಾಗಿತ್ತು. ವಿಶ್ವದ ಅನೇಕ ಪತ್ರಿಕೆಗಳು ಇದನ್ನು ಸ್ಟ್ಯಾಂಡರ್ಡ್ ಮಾಡಲ್, ಅಂದರೆ ಈಗಿರ್ತಕ್ಕಂಥ ಸಿಸ್ಟಮ್ ಮಾದರಿಯಲ್ಲಿ ಉಂಟಾದಂಥ ಮೊದಲನೇ ಬಿರುಕು ಅಂತ ವರ್ಣಿಸಿದ್ವು. ಸಿಗ್ಮಾ ಅಳತೆ ಅನ್ನೋದು ಏನು ಅನ್ನೋದ್ರ ಬಗ್ಗೆ ನಾವು ಈ ಹಿಂದೆ ಒಂದು ವಿಡಿಯೋ ಮಾಡೀವಿ. ಅದರ ಕೊಂಡಿ ವಿವರಣೆಯಲ್ಲಿದೆ, ಆಸಕ್ತರದನ್ನು ನೋಡ್ಬೋದು. ಜಪಾನಿನ KEK ಸಂಶೋಧನಾ ಕೇಂದ್ರದಲ್ಲಿರುವ ಬೆಲ್ಲೆ 2 ಪ್ರಯೋಗ, ಹಾಗೆ ಅಮೆರಿಕದ ಸ್ಲ್ಯಾಕ್ ನ್ಯಾಷನಲ್ ಆಕ್ಸಿಲರೇಟರ್ ಲ್ಯಾಬೊರೇಟರಿಯ ಬಾಬಾರ್ ಪ್ರಯೋಗಗಳು ಸಹ ಬಿ ಮೆಸಾನ್ ಕಣಗಳ ಕ್ಷಯವನ್ನು ಅಧ್ಯಯನ ನಡೆಸಿದ್ವು. ವಿಶೇಷವಾಗಿ RD ಮತ್ತು RD ಸ್ಟಾರ್ ಅಂತಕ್ಕಂಥ ಅಳತೆಗಳಲ್ಲಿ ಹಲವು ವರ್ಷಗಳಿಂದ ಸಿಸ್ಟಮ್ ಮಾದರಿ, ಸ್ಟ್ಯಾಂಡರ್ಡ್ ಮಾಡಲ್ನ ಊಹೆಗಳಿಗೆ ವಿರುದ್ಧವಾದಂಥ ಕೆಲವು ಸಣ್ಣ ವ್ಯತ್ಯಾಸಗಳು ಕಂಡುಬರ್ತಾ ಇದ್ವು. 2022ರಲ್ಲಿ ಪ್ರಕಟವಾದಂಥ ಜಾಗತಿಕ ವಿಶ್ಲೇಷಣೆಗಳು ಈ ವ್ಯತ್ಯಾಸಗಳು 4 ಸಿಗ್ಮಾಕ್ಕಿಂತ ಹೆಚ್ಚಿನ ಮಟ್ಟ ತಲುಪಿರಬಹುದು ಅಂತ ಸೂಚಿಸಿದವು. ಈ ವಿಚಿತ್ರಗಳನ್ನು ವಿವರಿಸೋದಕ್ಕೆ ಅನೇಕ ಹೊಸ ಸಿದ್ಧಾಂತಗಳು ಇಟ್ಟುಕೊಂಡು, ಅವುಗಳಲ್ಲಿ ಮುಖ್ಯವಾದಂಥವು ಲೆಪ್ಟೋಕ್ವಾರ್ಕು, Z' ಬೋಸಾನು, ಹೊಸ ಬಲವಾಹಕ ಕಣಗಳ ಅಸ್ತಿತ್ವ, ಹೆಚ್ಚುವರಿ ಆಯಾಮಗಳ ಮಾದರಿಗಳು.
ಈ ಕಣಗಳು ಇದ್ದಿದ್ರೆ ಬಿ ಮೇಸನ್ ಕ್ಷಯದಲ್ಲಿ ಎಲ್ಲ ಈ ಕಣಗಳು ಅಂದರೆ ಲೆಪ್ಟೋಕ್ವಾರ್ಕು, ಜೆಡ್ ಪ್ರೈಮ್ ಮೇಸನು, ಹೊಸ ರೀತಿಯ ಬಲವಾಹಕ ಕಣಗಳು ಮತ್ತು ಹೆಚ್ಚುವರಿ ಆಯಾಮಗಳ ಮಾದರಿಗಳು ಇದ್ದಿದ್ದೇ ಆದರೆ, ಈ ಕಣಗಳು ಇದ್ದಿದ್ದೇ ಆದರೆ ಬಿ ಮೆಸಾನ್ ಸಡಿಲವಾಗಿ ಒಡೆದೋಗೋದ್ರಲ್ಲಿ ಇವು ಅದೃಶ್ಯ ಮಧ್ಯವರ್ತಿಗಳಂತೆ ಕೆಲಸ ಮಾಡಿ ಮ್ಯೂಯಾನ್ ಮತ್ತು ಎಲೆಕ್ಟ್ರಾನ್ಗಳ ವರ್ತನೆಗಳನ್ನು ಬದಲಾಯಿಸಬಹುದು ಅಂತ ವಿಜ್ಞಾನಿಗಳು ಊಹೆ ಮಾಡಿದರು. 2021 ಮತ್ತು 23 ಅವಧಿಯಲ್ಲಿ ಈ ವಿಷಯ ಕುರಿತು ಸಾವಿರಾರು ಸಂಶೋಧನಾ ಲೇಖನಗಳು ಪ್ರಕಟಗೊಂಡವು. ಕೆಲವು ಭೌತ ವಿಜ್ಞಾನಿಗಳು ಇದನ್ನು ಕಳೆದ ದಶಕದ ಅತ್ಯಂತ ಮಹತ್ವದ ಹೊಸ ಭೌತ ವಿಜ್ಞಾನದ ಸುಳಿವು ಅಂತ ಪರಿಗಣಿಸಿದ್ದಾರೆ. 1922 ಡಿಸೆಂಬರು ಈ ಕಥೆಗಳಿಗೆ ಒಂದು ದೊಡ್ಡ ತಿರುವನ್ನು ತಂದುಕೊಡ್ತು. ಯಾಕೆಂದರೆ ವಿಜ್ಞಾನದಲ್ಲಿ ಉತ್ಸಾಹದಷ್ಟೇ ಪರಿಶೀಲನೆ ಕೂಡ ಮುಖ್ಯ. 2022 ಡಿಸೆಂಬರ್ 20ರಂದು LHCb ತಂಡ ಹೊಸ ವಿಶ್ಲೇಷಣೆ ಪ್ರಕಟ ಮಾಡಿತು. ಹೆಚ್ಚು ಸುಧಾರಿತವಾದಂಥ ವಿಧಾನಗಳು ಹಾಗೂ ಹಿನ್ನೆಲೆ ದೋಷಗಳ ಉತ್ತಮ ಮಾದರೀಕರಣದ ಜೊತೆಗೆ ಈ ಅಳತೆಗಳನ್ನು ಮತ್ತೆ ಮರುಪರಿಶೀಲನೆಗೆ ಒಳಪಡಿಸಲಾಯಿತು. ಈ ಬಾರಿ ಫಲಿತಾಂಶಗಳು ಸೋಜಿಗವನ್ನು ಉಂಟು ಮಾಡಿದ್ದು. ಹಿಂದೆ ಕಂಡು ಬಂದಿದ್ದ ಆರ್ಕೆ ಮತ್ತು ಆರ್ಕೆ ಸ್ಟಾರ್ ವೈಪರೀತ್ಯಗಳು ಬಹುತೇಕ ಮಾಯವಾಗಿದ್ದು. ಅಂದರೆ ಎಲೆಕ್ಟ್ರಾನ್ಗಳು ಮತ್ತು ಮ್ಯೂಯಾನ್ಗಳು ಸಮ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿದ್ದಾವೆ ಅಂತ ಕಂಡು ಬರ್ತಾ ಇತ್ತು. ಹೊಸ ಅಳತೆಗಳು ಸ್ಟ್ಯಾಂಡರ್ಡ್ ಮಾಡೆಲ್ನ ಊಹೆಗಳಿಗೆ ಅಂದರೆ ಸ್ಟ್ಯಾಂಡರ್ಡ್ ಮಾಡೆಲ್ ಸಿದ್ಧಾಂತಕ್ಕೆ ಹೆಚ್ಚು ಹೊಂದಾಣಿಕೆ ಆಗ್ತಾ ಇದ್ದು. ವಿಜ್ಞಾನದ ಜಗತ್ತಿನಲ್ಲಿ ಇದು ದೊಡ್ಡ ಚರ್ಚೆಗೆ ಕಾರಣ ಆಯಿತು. ಹಲವಾರು ವರ್ಷಗಳಿಂದ ಹೊಸ ಭೌತ ವಿಜ್ಞಾನದ ಸಂಕೇತ ಅಂತ ಕಾಣ್ತಾ ಇದ್ದ ಈ ವೈಪರೀತ್ಯದ ಬಲ ಗಮನಾರ್ಹವಾಗಿ ಈಗ ಕುಗ್ಗೈತೆ. ಆದರೂ ಆದರೆ ಈ ಕತೆ ಇನ್ನೂ ಮುಗಿದಿದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. 2024 ಮತ್ತು 2025ರಲ್ಲಿ ಪ್ರಕಟವಾದಂಥ ವಿಮರ್ಶನೀಯ ಅಧ್ಯಯನಗಳು ಕೆಲವು ವೈಪರೀತ್ಯಗಳು ಕಡಿಮೆಯಾಗಿದ್ದರೂ ಕೂಡ ಕೆಲವು ಸಂಬಂಧಿತ ಪ್ರಶ್ನೆಗಳು ಇನ್ನೂ ಸಂಪೂರ್ಣವಾಗಿ ಪರಿಹಾರ ಆಗಿಲ್ಲ ಅಂತ ವಾದ ಮಾಡಿದ್ದಾವೆ. ಕೆಲವು ಜಾಗತಿಕ ವಿಶ್ಲೇಷಣೆಗಳಲ್ಲಿ 4 ಸಿಗ್ಮಾ ಸುತ್ತಮುತ್ತಲಿನ ಬದಲಾವಣೆಗಳು, ತಿರುವುಗಳು ಇನ್ನೂ ಚರ್ಚೆನಲ್ಲಿದ್ದಾವೆ. 2024ರಲ್ಲಿ LHCb ತಂಡ ಬಿ ಮೇಸಾನ್ ಕಣಗಳ ಹೊಸ ಕ್ಷಯಗಳ ವೈದ್ಯಗಳನ್ನು ಕೂಡ ಪ್ರಕಟಿಸಿ ಲೆಪ್ಟಾನ್ ಸಾರ್ವತ್ರಿಕತೆಯನ್ನ ನಿಯಮವನ್ನು ಇನ್ನಷ್ಟು ನಿಖರವಾಗಿ ಪರೀಕ್ಷೆ ಮಾಡೋದಕ್ಕೆ ಮುಂದಾಗೈತೆ. ಹೀಗಾಗಿ ಬಿ ಮೆಸಾನ್ ಒಡೆದೋಗ್ತಕ್ಕಂಥ ವೈಪರೀತ್ಯ ಸಂಪೂರ್ಣವಾಗಿ ಹಳದೋಗಿದೆ ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದೇ ಸಮಯದಲ್ಲಿ ಇದು ಹೊಸ ಭೌತ ವಿಜ್ಞಾನದ ಖಚಿತ ಸಾಕ್ಷಿ ಅಂತ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನದ ನಿಜವಾದ ಸೌಂದರ್ಯವನ್ನು ಈ ಪ್ರಯೋಗಗಳು ತೋರಿಸ್ಕೊಟ್ಟಿದ್ದಾವೆ. ಈ ಕಥೆಯ ಅತ್ಯಂತ ದೊಡ್ಡ ಪಾಠ ಅನ್ನೋದು ವಿಜ್ಞಾನದ ಮಾರ್ಗದಲ್ಲೈತೆ, ವೈಜ್ಞಾನಿಕ ಮಾರ್ಗದಲ್ಲೈತೆ. ಒಂದು ವಿಚಿತ್ರ ಫಲಿತಾಂಶ ಕಂಡು ಬಂದ ತಕ್ಷಣ ವಿಜ್ಞಾನಿಗಳು ಅದನ್ನು ಸತ್ಯ ಅಂತ ಘೋಷಣೆ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ಅವರು ಮರುಮಾಪನ ನಡೆಸಿದರು, ಹೊಸ ದತ್ತಾಂಶಗಳನ್ನು ಸಂಗ್ರಹಿಸಿದರು, ವಿವಿಧ ಪ್ರಯೋಗಗಳ ಫಲಿತಾಂಶಗಳನ್ನ ಹೋಲಿಕೆ ಮಾಡಿ ನೋಡಿದರು, ಸಂಖ್ಯಾಶಾಸ್ತ್ರಕಲನೀಯವಾಗಿ ಅಂದರೆ ಸ್ಟ್ಯಾಟಿಸ್ಟಿಕಲಿ ದೋಷಗಳನ್ನು ಪರಿಶೀಲನೆ ಮಾಡಿದರು, ಸಿದ್ಧಾಂತಗಳಲ್ಲಿ ತಿದ್ದುಪಡಿ ಮಾಡಿದರು ಅಥವಾ ಅವುಗಳಲ್ಲಿ ಹೊಂದಾಣಿಕೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಇದು ವಿಜ್ಞಾನ ತನ್ನನ್ನು ತಾನೇ ಪರೀಕ್ಷಿಸಿಕೊಳ್ತಕ್ಕಂಥ ಅಪೂರ್ವವಾದ ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಸ್ಟ್ಯಾಂಡರ್ಡ್ ಮಾದರಿ ಅಂದರೆ ಶಿಷ್ಟ ಮಾದರಿ ಸಿದ್ಧಾಂತವನ್ನು ಕಳೆದ ಹಲವು ದಶಕಗಳಿಂದ ಭೌತ ವಿಜ್ಞಾನದ ಅತ್ಯಂತ ಯಶಸ್ವಿ ಸಿದ್ಧಾಂತ ಅಂತ ನಂಬಲಾಗೈತೆ. ಆದರೆ ಈ ಬಿ ಮೇಸಾನ್ ಅಸಂಗತತೆ ಈ ಸಿದ್ಧಾಂತದಲ್ಲಿ ಏನೋ ಕೊರತೆ ಇದೆ ಅನ್ನೋದನ್ನು ತೋರಿಸ್ತಾ ಇದೆ ಅಂತ ಹಲವು ವಿಜ್ಞಾನಿಗಳು ವಾದ ಮಾಡಿದ್ದಾರೆ. ಇದು ನಿಜವೇ ಆಗಿದ್ದರೆ 2 ಸಾಧ್ಯತೆಗಳು ನಮ್ಮ ಮುಂದೆ ನಿಲ್ತವೆ. ಮೊದಲನೇದು ಹೊಸ ಮೂಲಭೂತ ಕಣ. ವಿಜ್ಞಾನಿಗಳಿಗೆ ಇದುವರೆಗೆ ತಿಳಿಯದೇ ಇರುವ ಯಾವುದೋ ಒಂದು ಹೊಸ ಕಣ, ಉದಾಹರಣೆಗೆ ಲೆಪ್ಟೋಕ್ವಾರ್ಕೋ ಅಥವಾ ಜೆಡ್ ಟೆಂಪರೋಸನೋ ಇರ್ಬೋದು. ಎರಡನೆಯ ಸಾಧ್ಯತೆ ಅಂತ ಹೇಳಿದ್ರೆ 5ನೇ ಶಕ್ತಿ. ಪ್ರಕೃತಿಯಲ್ಲಿ ನಮಗೆ ತಿಳಿದಿರುವ 4 ಮೂಲಭೂತ ಶಕ್ತಿಗಳಲ್ಲದೆ ಅಂದರೆ ಅವು ಗುರುತ್ವಾಕರ್ಷಣೆ, ವಿದ್ಯುತ್ ಕಾಂತೀಯತೆ, ಪ್ರಬಲ ಮತ್ತು ದುರ್ಬಲ ಪರಮಾಣು ಶಕ್ತಿಗಳು ಅಲ್ಲದೆ 5ನೆಯ ಹೊಸ ಶಕ್ತಿ ಇರ್ಬೋದು. ಸರಳವಾಗಿ ಹೇಳೋದಾದರೆ ನಮಗೆ ತಿಳಿದಿರುವ ಪ್ರಕೃತಿ ನಿಯಮಗಳ ಪುಸ್ತಕದಲ್ಲಿ ಅಂದರೆ ಸ್ಟ್ಯಾಂಡರ್ಡ್ ಮಾಡೆಲ್ ಮಾದರಿನಲ್ಲಿ ಇಲ್ಲದೇ ಇರುವಂಥ ಯಾವುದೋ ಒಂದು ಅಜ್ಞಾತ ಕಣ ಅಥವಾ ರಹಸ್ಯ ಶಕ್ತಿ ಬ್ರಹ್ಮಾಂಡ ವಿಶ್ವದಲ್ಲಿ ಅಸ್ತಿತ್ವದಲ್ಲಿದೆ ಅನ್ನೋದಕ್ಕೆ ಬಿ ಮೇಸಾನ್ ಅಸಂಗತತೆ ಒಂದು ಸುಳುವನ್ನು ನೀಡ್ತಾ ಇರ್ಬೋದು. ವಿಜ್ಞಾನಿಗಳು ಸದ್ಯಕ್ಕೆ ಇದು ಕೇವಲ ಪ್ರಯೋಗದ ದೋಷಣೆ ಅಥವಾ ಭೌತ ವಿಜ್ಞಾನದ ಹೊಸ ಕ್ರಾಂತಿ ಅಂತ ಖಚಿತಪಡಿಸ್ಕೊಳ್ಳೋದಕ್ಕೆ ಇನ್ನೂ ಹೆಚ್ಚಿನ ಸಂಶೋಧನೆಗಳನ್ನು ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಸಂಶೋಧನೆಗಳು ಹೊರಗೆ ಬಂದಾಗ ಅವನ್ನ ತಿಳ್ಕೊಳ್ಳೋದೊಂದೇ ನಮ್ಮ ಮುಂದಿರತಕ್ಕಂಥ ಏಕೈಕ ದಾರಿ, ಉಳಿದಿರ್ತಕ್ಕಂಥ ಒಂದೇ ದಾರಿ. ಮುಂದಿನ ವಿಡಿಯೋದಲ್ಲಿ ಭೌತ ವಿಜ್ಞಾನದಲ್ಲಿ ಈ ವಿಶ್ವ ರಹಸ್ಯ ಕುರಿತಾಗಿ ಹೊರಬರ್ತಾ ಇರತಕ್ಕಂಥ ಇತ್ತೀಚಿನ ಸಂಶೋಧನೆಗಳು ಮತ್ತು ಅದ್ಭುತ ಸೋಜಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.